ನಮಸ್ಕಾರ, ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ತಡಪಳ್ಳಿ ಗ್ರಾಮದಲ್ಲಿ ಹನುಮಾನ್ ದೇವಸ್ಥಾನದಲ್ಲಿ ಧ್ವಜಸ್ತಂಭ ಸ್ಥಾಪನೆ ಹಾಗೂ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನಂದಿ ವಿಗ್ರಹ ಸ್ಥಾಪನೆ ಕಾರ್ಯಕ್ರಮ ಜರುಗಿತು. ಶನಿವಾರ ಸಾಯಂಕಾಲ 6 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಂಗೀತ ಶ್ರಾವಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ರಾಮುಲು ಗಾದ್ಗಿ, ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಬೀದರ್ ಜಿಲ್ಲಾ ಘಟಕ ವತಿಯಿಂದ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ರಾಜ್ಯ ಸಮಿತಿ ವತಿಯಿಂದ FRS ನಿಲ್ಲಿಸಲು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿದರು. ಅನುದಾನ ರಹಿತ ಕನ್ನಡ ಶಾಲೆಗಳ ಬೇಡಿಕೆಗೆ ಸ್ಪಂದಿಸಿದ ರಾಜ್ಯ ಸರ್ಕಾರ ಖಾಸಗಿ ಶಿಕ್ಷಣ ಸಂಸ್ಥೆ ಹರ್ಷ ರೇವಣಸಿದ್ದಪ್ಪ ಜಲಾದೆ. ಬೀದರ್ ತಾಲೂಕಿನ ವನ್ನಾಘೇಳಿ ಗ್ರಾಮದಲ್ಲಿ ಭವಾನಿ ಮಾತಾ ಜ್ಯೋತಿಷ್ಯ ಕೇಂದ್ರವನ್ನು ಲಖನ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು. ಬಾಲ್ಗಿ ತಾಲೂಕಿನ ಖಾನಾಪುರದ ಮಲ್ಲಣ್ಣ ದೇವಸ್ಥಾನದಲ್ಲಿ ರುದ್ರ ಸ್ವಹಕಾರ ಯಜ್ಞ ಮಹೋತ್ಸವದ ಸಮಾರೋಪ ಅಂಗವಾಗಿ ಯಜ್ಞವು ಭಕ್ತಿ ಶ್ರದ್ಧೆಯಿಂದ ನಡೆಯಿತು. ಸುದ್ದಿಯ ವಿವರಗಳು. ಬೀದರ್ ತಾಲೂಕಿನ ತಡಪಳ್ಳಿ ಗ್ರಾಮದಲ್ಲಿ 4 ದಿನಗಳ ಕಾಲ ಪ್ರತಿಷ್ಠಾಪನೆಯು ವಿಧಿವಿಧಾನಗಳ ಮೂಲಕ ನಡೆಯಲಿದ್ದು, ನವಗ್ರಹ ಹಾಗೂ ನಂದಿ ವಿಗ್ರಹ ಮೂರ್ತಿ ಭವ್ಯ ಮೆರವಣಿಗೆಯು ಗುರುವಾರ ಮುಂಜಾನೆ 10 ಗಂಟೆಗೆ ನಡೆಯಿತು. ಮಹಿಳೆಯರು ಕಳಸ ಹೊತ್ತು ಮುತ್ತೈದೆಯರು ಪುರವಂತರ ಸೇವೆಯೊಂದಿಗೆ ಭಾಜ ಭಜಂತ್ರಿಯೊಂದಿಗೆ ಹೆಜ್ಜೆ ಹಾಕಿದ್ದರು. ಮಹಾಪ್ರಸಾದ, ಭಜನೆ, ಸಂಗೀತ ಕಾರ್ಯಕ್ರಮಗಳು ಜರುಗಿದ್ದವು. ಮಹಾರಾಜರ ನೇತೃತ್ವದಲ್ಲಿ ರುದ್ರಾಭಿಷೇಕ, ಪಂಚಹೋಮ ಹವನ, ಗೌರಿ ಗಣೇಶ ಪೂಜಾ, ನವಗ್ರಹ ಪೂಜಾ, ಧ್ಯಾನ ದಿವಸ ವೈದಿಕರ ರುದ್ರಾಭಿಷೇಕ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಶ್ರೀ ಶಾಂತಿ ಬಾಬಾ ಲಿಂಗೋಳಿ ವಿಠಲ್ಪುರ್ ವಹಿಸಿದ್ದರು. ಜೀವನದಲ್ಲಿ ಶಾಂತಿ, ಸಮೃದ್ಧಿ, ನೆಮ್ಮದಿ ದೊರೆಯಬೇಕಾದರೆ ನಾವೆಲ್ಲರೂ ಜೈ ಹನುಮಾನ್ ಭಜಿಸಬೇಕು. ತಡಪಳ್ಳಿ ಭಕ್ತಿ ಭಾವಗಳ ತವರೂರಾಗಿದೆ. ಧಾರ್ಮಿಕ ಕಾರ್ಯಕ್ರಮಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿರುವುದರಿಂದ ಸಂತೋಷದ ಸಂಗತಿಯಾಗಿದೆ. ಹಿರಿಯರೊಂದಿಗೆ ಯುವಕರು ಸಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಸೇವಾಧಾರಿಗಳಾಗುತ್ತಿರುವುದು ಗ್ರಾಮದ ಸರ್ವತೋಮುಖ ಅಭಿವೃದ್ಧಿಗೆ ಸೂಚಕವಾಗಿದೆ ಎಂದು ಜಗನ್ನಾಥ್ ಆಲ್ಗೋಳ್ ತಡಪಳ್ಳಿ ಹೇಳಿದರು. ಇಂದು ಮುಂಜಾನೆ 8 ಗಂಟೆಗೆ ಶ್ರೀ ಹನುಮಾನ್ ಮಂದಿರದಿಂದ ಗ್ರಾಮದಲ್ಲಿ ಮೆರವಣಿಗೆ, ನಂತರ ಹನುಮಾನ್ ದೇವಸ್ಥಾನದವರೆಗೆ ಮೂರ್ತಿ ಮೆರವಣಿಗೆ ಹಾಗೂ ಗ್ರಾಮದ ಹೆಣ್ಣು ಮಕ್ಕಳಿಂದ ಕಳಸ ಮೆರವಣಿಗೆಯೊಂದಿಗೆ ಶೋಭಾಯಾತ್ರೆ ನಡೆಯಿತು. ನಂತರ ಮಂದಿರದಲ್ಲಿ ಗೌರಿ ಗಣೇಶ ಪೂಜಾ, ಪುಣ್ಯವಾಚನ, ಮಾತೃಕ ಪೂಜನ, ನವಗ್ರಹ ಪೂಜೆ, ಧ್ಯಾನ ದಿಸ ದೇವಸ್ಥಾನದಲ್ಲಿ ನಡೆಯಿತು. ದಿನಾಂಕ 22ರಂದು ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ, ಪಂಚಹೋಮ ಹವನ, ಮುಂಜಾನೆ 11 ಗಂಟೆಗೆ ಧ್ವಜಸ್ತಂಭ ಸ್ಥಾಪನೆ ಹಾಗೂ ನವಗ್ರಹ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಾಗೂ ಮಧ್ಯಾಹ್ನ 1 ಗಂಟೆಗೆ ರುದ್ರಪೂಜೆ ಹಾಗೂ ಮಹಾಪ್ರಸಾದ ಕಾರ್ಯಕ್ರಮ ನಡೆಯುತ್ತದೆ. ದಿನಾಂಕ 23ರಂದು ಬೆಳಗ್ಗೆ 8 ಗಂಟೆಗೆ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ರುದ್ರಾಭಿಷೇಕ, ಮಹಾಪ್ರಸಾದ ಕಾರ್ಯಕ್ರಮ ನಡೆಯಲಿದೆ. ದಿನಾಂಕ 24ರಂದು ಮುಂಜಾನೆ 6 ಗಂಟೆಗೆ ರಾಮಲಿಂಗೇಶ್ವರ ದೇವಸ್ಥಾನ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಈ ಪುಣ್ಯ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಕಲ ಸದ್ಭಕ್ತರು ತಾವೆಲ್ಲರೂ ತಮ್ಮೆಲ್ಲರನ್ನ ಕರೆದುಕೊಂಡು ಭಾಗವಹಿಸಿ ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕೆಂದು ವಿನಂತಿಸಲಾಗಿದೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಅಶೋಕ್ ರೆಡ್ಡಿ, ವಿಠಲ್ ಮರ್ಕಲೆ, ಸುಭಾಷ್ ಪಾಟೀಲ್, ಪರಮೇಶ್ವರ್ ಪಾಟೀಲ್, ಮಹೇಂದ್ರ ರೆಡ್ಡಿ, ಸಂಗಯ್ಯ ಸ್ವಾಮಿ, ಬಾಬು ಪೊಲೀಸ್, ಸಂತೋಷ್, ಗುಂಡಪ್ಪ ಮರ್ಗೆ, ಆನಂದ್, ಪ್ರಭು ಕೋಳಿ, ದಿಲೀಪ್ ಅನೇಕರು ಸೇರಿದಂತೆ ತಡಪಳ್ಳಿ ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು. बिदर 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 जय श्री राम, 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 जय श्री राम.
తినిగా ఇక ఏం చేస్తావు ನಮ್ಮ ತಡಪಳ್ಳಿ ಗ್ರಾಮದಲ್ಲಿ ಒಂದು ಇತಿಹಾಸ ನಿರ್ಮಾಣವಾಗಿದ್ದಂಥ ದಿನ. ಇವತ್ತು ನಮ್ಮ ತಡಪಳ್ಳಿ ಗ್ರಾಮದಲ್ಲಿ ಎಲ್ಲ ಹೆಣ್ಣುಮಕ್ಕಳು ಕಲಸಾರೋಹಣ ಮತ್ತು ಒಂದು ನವಗ್ರಹ ಮೂರ್ತಿಗಳನ್ನು ಎಲ್ಲ ತಗೊಂಡು ಊರು ತುಂಬ ಎಲ್ಲ ಊರು ಮೆರವಣಿಗೆ ಮಾಡಿಕೊಂಡು ಇಲ್ಲಿ ನಮ್ಮದು ಇದು ಹನುಮಾನ್ ಮಂದಿರ ಹತ್ರ ತಂದು ಎಲ್ಲ ಒಂದು ಇದು ಮಾಡ್ತಾಯಿದ್ದಾರೆ. ಅದು ನಾಳೆ ಮತ್ತು ನಾಳೆ ಟೋಟಲಿ 4 ದಿವಸ ಕಾರ್ಯಕ್ರಮ ಇದೆ. 21, 22, 23, 24 4 ದಿವಸ ಕಾರ್ಯಕ್ರಮ ಇದೆ. ಇದು ಎಲ್ಲ ಸಹಕಾರ ನಮ್ಮದೆಲ್ಲ ತಡಪಳ್ಳಿ ಊರು ಜನರದು ಮತ್ತು ನಮ್ಮ ಹನುಮಾನ ಮಂದಿರದ ಎಲ್ಲ ಭಕ್ತ ಮಂಡಳಿಯಲ್ಲಿದ್ದಾರೆ. ನಮ್ಮ ಜಗನ್ನಾಥ್ ಅವರು, ಪರಮೇಶ್ವರು, ಸಂತೋಷ್ ಅವರು, ನರಸಿಂಹ ರೆಡ್ಡಿ ಅವರು, ನಮ್ಮ ವಿಠಲ್ ಮರ್ಕ್ ಅವರು ಎಲ್ಲರೂ ಕೂಡ್ಕೊಂಡು ಇದೊಂದು ಪ್ರೋಗ್ರಾಮ್, ಒಳ್ಳೆ ಭವ್ಯವಾದ ಪ್ರೋಗ್ರಾಮ್, ಒಂದು ಇತಿಹಾಸ ನಿರ್ಮಾಣ ಮಾಡ್ತಕ್ಕಂಥ ನಮ್ಮ ರಾಜು ಅವರು ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕಂತ ನಾವು ಊರವ್ರು ನಿರ್ಧರಿಸಿ ಇವತ್ತು ಒಂದು ಶ್ರಾವಣ ಮಾಸದ ಕೊನೆಯ ಹಂತದಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೆವು. ಅದಕ್ಕೆ ಊರವ್ರು ಎಲ್ಲರೂ ಸಹಕಾರ ಇದೆ. ಎಲ್ಲರೂ ಸಹಕಾರದಿಂದ ಇದು ಸಕ್ಸಸ್ ಆಗ್ತಾಯಿದೆ. ಮತ್ತು ಮುಂದೆ ಇನ್ನೂ 2-3 ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮವೂ ಎಲ್ಲ ಈ ಹನುಮಾನ್ ಜಯಂತಿಯ ಒಂದು ಹನುಮಾನ್ ಇದರ ಭಕ್ತಿಯ ಒಂದು ಇದರಿಂದ ಅದೂ ಸಕ್ಸಸ್ ಆಗ್ತದೆ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಈ ಗುಡಿ ಪೂಜಾರಿಗಳಂತ ನಮ್ಮ ಸಂಗಮೇಶ್ ಸ್ವಾಮಿಯವರು ಪೂಜಾರಿ ಇದ್ದಾರೆ. ರಾಮಲಿಂಗೇಶ್ವರ ಸ್ವಾಮಿ ಗುಡಿನೂ ಅವರೇ ನೋಡ್ತಾರೆ ಮತ್ತು ಹನುಮಾನ್ ಮಂದಿರ ಗುಡಿನೂ ಪೂಜಾರಿ ಅವರೇ ಇದ್ದಾರೆ. ಎಲ್ಲ ಕಾರಣಕರ್ತರು ಆಗಿ ಇವತ್ತು ಸಕ್ಸಸ್ ಮಾಡ್ತಾಯಿದ್ದೀವಿ. ಅದಕ್ಕೆ ತಮ್ಮ ಮೀಡಿಯಾ ವತಿಯಿಂದ ಒಂದು ಎಲ್ಲ ಬೀದರ್ ಜನರಿಗೆ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. 1, 22, 23 ತಾರೀಕು ಪ್ರಸಾದ್ ಬಂದು ಸ್ವೀಕಾರ ಮಾಡ್ಕೋಬೇಕಂತ ನಮ್ಮ ತಡಪಳ್ಳಿ ಗ್ರಾಮಸ್ಥರ ಮನವಿ ಇದೆ. ಇಂದು ಹನುಮಾನ ದೇವಸ್ಥಾನದಲ್ಲಿ ನವಗ್ರಹ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ನಂದಿ ವಿಗ್ರಹ ಸ್ಥಾಪನೆ ಇಂದು 4 ದಿವಸ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಧ್ವಜಸ್ತಂಭ ಸ್ಥಾಪನೆ ನಾಳೆ ಸ್ಥಾಪನೆಯಾಗುತ್ತದೆ. ಇವಾಗ ಮುತ್ತೈದರಿಂದ ಗ್ರಾಮಸ್ಥರ ಹೆಣ್ಣು ಮಕ್ಕಳಿಂದ ಭವ್ಯ ಮೆರವಣಿಗೆ ಮಾಡಿ ಇವಾಗ ದೇವಸ್ಥಾನ ತಲುಪಿದ್ದೇವೆ. ಇದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಯುವಕರು, ತಡಪಳ್ಳಿ ಗ್ರಾಮ ಅಂದರೆ ಅದು ಭಕ್ತಿ ಸಾಗರ, ಸಂಭ್ರಮ ಸಡಗರ ಅಂತ ಒಂದು ಅದ್ಭುತವಾದಂಥ ಗ್ರಾಮ. ಏಕತೆಯಲ್ಲಿ ವಿವಿಧತೆಯಲ್ಲಿ ಏಕತೆ ಕಾಣ್ತಕ್ಕಂಥ ಗ್ರಾಮ ಅದು ಯಾವುದಾದ್ರಿದ್ರೆ ಅದು ತಡಪಳ್ಳಿ ಗ್ರಾಮ ಅಂತಕ್ಕಂಥ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಇಲ್ಲಿ ಎಲ್ಲ ಧರ್ಮದವರು, ಎಲ್ಲರೂ ಸಮಾಜ ಮುಖಂಡರು ಬಂದು ಭಾಗವಹಿಸಿ ಈ ಹನುಮಾನನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಏನಪ್ಪ ಅಂದರೆ ಈ ಒಂದು ಭವ್ಯವಾದ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಗ್ರಾಮದ ಹಿರಿಯರು ಹಾಗೂ ಸಮಾಜದ ಮುಖಂಡರು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಸಹಕಾರ ಕೊಟ್ಟಿದ್ದಾರೆ. ಇದೇ ರೀತಿ ಈ ಕಾರ್ಯಕ್ರಮ ಅದ್ಭುತವಾಗಿ ಆಚರಣೆ ಮಾಡಿ ಈ ಒಂದು ಹನುಮಾನ್ನ ಕೃಪೆ ಆಶೀರ್ವಾದ ನಮ್ಮ ಗ್ರಾಮದ ಮೇಲೆ, ನಮ್ಮ ಇಡೀ ನಮ್ಮ ನಾಡಿನ ಮೇಲೆ ಇರಲಿ. ಇದೇ ರೀತಿ ಎಲ್ಲರಿಗೆ ಹನುಮಾನ್ ದೇವರು ಎಲ್ಲರಿಗೆ ಒಳ್ಳೆಯ ಆರೋಗ್ಯ, ಆಯುಷ್ಯ ಕೊಟ್ಟು ಸುಖ, ಶಾಂತಿ, ನೆಮ್ಮದಿ ನೆಲೆಸಲಿ. ಯಾರು ಕೂಡ ವೈಮನಸ್ಸಿಲ್ಲದೆ ಎಲ್ಲರೂ ವಿಜೃಂಭಣೆ ಆಚರಣೆ ಮಾಡಿ ಜೀವನದಲ್ಲಿ ಶಾಂತಿ ಸಮೃದ್ಧಿ ನೆಲೆಸಬೇಕಾದರೆ ನಾವು ಇಂಥ ಸತ್ಸಂಗ ಕಾರ್ಯಕ್ರಮಗಳು ಹಮ್ಮಿಕೊಂಡಾಗ ಮಾತ್ರ ಎಲ್ಲರೂ ಏಕತೆಯಲ್ಲಿ ಕಾಣಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಗ್ರಾಮ ಅದು ತಡಪಳ್ಳಿ ಗ್ರಾಮ. ಅದಕ್ಕಾಗಿ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಬಂದು ಪ್ರಸಾದ ಸ್ವೀಕರಿಸಿ ಇಂಥ ಪುಣ್ಯ ಕಾರ್ಯಕ್ರಮದ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮಸ್ಥರಾಗಿರ್ಬೋದು ಎಲ್ಲ ನಮ್ಮ ಜಿಲ್ಲೆಯ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಣ್ಯತರಾಗಿ ದೇವರ ಆಶೀರ್ವಾದ ಪಡೆದುಕೊಂಡು ಎಲ್ಲರಿಗೆ ಆಶೀರ್ವಾದ ಇರಲಿ, ಎಲ್ಲರಿಗೆ ಒಳ್ಳೆ ರೀತಿ ಆಯುಷ್ಯ ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ನಮಸ್ಕಾರ. ಶನಿವಾರ ಸಾಯಂಕಾಲ 6 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಸಂಗೀತ ಶ್ರಾವಣ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಖ್ಯಾತ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ರಾಮುಲು ಗಾದ್ಗೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಶ್ರೀ ಗಣೇಶ್ ದೇವಸ್ಥಾನ ಹಾಗೂ ಗಣೇಶ್ ಮೈದಾನ ಅಭಿವೃದ್ಧಿ ಟ್ರಸ್ಟ್ ಮತ್ತು ಈಶ್ವರ್ ಕೌಜಲ್ಗಿ ಸ್ಮರಣಾರ್ಥ ಚಾರಿಟೇಬಲ್ ಟ್ರಸ್ಟ್ಗಳ ಸಹಯೋಗದಲ್ಲಿ ಭಾರತ ರತ್ನ ಪಂಡಿತ ಭೀಮಸೇನ ಜೋಶಿ ಅವರ ಶಿಷ್ಯವೃಂದದವರಿಂದ ಶ್ರಾವಣದ ಭಕ್ತಿಮಯ ಸಂಗೀತ ಪ್ರಸ್ತುತಿ ಜರುಗಲಿದೆ ಎಂದರು. ಇಂತಹ ಅಪರೂಪದ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಕಲಾಸಕ್ತರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು. ಇಂಜಿನಿಯರ್ ರವಿ ಮೂಲ್ಗೆ ಮಾತನಾಡಿದ್ದರು. ಶ್ರೀ ಗಣೇಶ್ ದೇವಸ್ಥಾನ ಹಾಗೂ ಗಣೇಶ್ ಮೈದಾನ ಅಭಿವೃದ್ಧಿ ಟ್ರಸ್ಟ್ ಸದಸ್ಯರಾದ ಬಿಎಸ್ ಪಾಟೀಲ್, ಬಸವರಾಜ್ ಮಸೂದಿ ಪತ್ರಿಕಾಗೋಷ್ಠಿಯಲ್ಲಿದ್ದರು. ಮುಂದುವರಿದು ಮಾತನಾಡುತ್ತಾ ಪಂಡಿತ್ ಭೀಮಸೇನ್ ಜೋಶಿ ಅವರ ಶಿಷ್ಯಂದರಾದ ಪೂಣೆಯ ಪ್ರಸಿದ್ಧ ತಬಲಾ ವಾದಕರಾದ ಭರತ್ ಕಾಮತ್, ಪೂಣೆಯ ಪ್ರಸಿದ್ಧ ಪಖ್ವಾಜ್ ವಾದಕರಾದ ಗಣೇಶ್ ಪಾಪಲ್, ಕೋಲ್ಹಾಪುರದ ಹಾರ್ಮೋನಿಯಂ ವಾದಕರಾದ ಸ್ವರೂಪ್ ಪ್ರಸಾದ್ ದಿವಾನ್, ಸಾಂಗ್ಲಿಯ ಪೀಠಲು ವಾದಕರಾದ ಧನಂಜಯ್ ಗಾಡ್ಗೀಳು, ಸಾಂಗ್ಲಿಯ ಸಹಗಾಯಕರಾದ ಕೃಷ್ಣ ಮುಖೇಡ್ಕರ್, ಸಾಂಗ್ಲಿಯ ತಲವಾದಕರಾದ ಓಂರಾಜ್ ಐಹೊಳೆ, ಬೀದರ್ನ ತಂಬೂರಿ ಸಾಥ್ ನೀಡುವವರಾದ ತ್ರಿವೇಣಿ ಹೊನ್ನ ಭಾಗವಹಿಸಿ ಕಾರ್ಯಕ್ರಮವನ್ನು ನಡೆಸಿಕೊಡುವರು.
ಬೀದರ್ನಲ್ಲಿ ಶ್ರಾವಣ ಮಾಸದ ನಿಮಿತ್ತ ಈಗ ಒಂದು ಮಂತ್ ಶ್ರಾವಣ ಮಾಸ ನಡೀತಾ ಇದೆಯಲ್ಲ, ಒಂದು ಕೊನೆಯ ದಿವಸ 23ನೇ ತಾರೀಕು ಶ್ರೀ ಗಣೇಶ್ ದೇವಸ್ಥಾನ ಹಾಗೂ ಗಣೇಶ್ ಮೈದಾನ್ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಡಾಕ್ಟರ್ ಈಶ್ವರ್ ಕೌಜಲ್ಗಿ ಸ್ಮರಣಾರ್ಥ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ಇಬ್ಬರು ಜಂಟಿಯಾಗಿ ಆಯೋಜಿಸಿರುವ ಈ ಸಂಗೀತ ಶ್ರಾವಣ ಭಾರತ ರತ್ನ ಸ್ವರ್ಗೀಯ ಪಂಡಿತ್ ಭೀಮಸೇನ್ ಜೋಶಿಯವರ ಶಿಷ್ಯವೃಂದದವರಿಂದ ಈ ಭಕ್ತಿಮಯ ಸಂಗೀತ ಆಯೋಜನೆ ಮಾಡಲಾಗಿದೆ. ಇದೇ 23 ಆಗಸ್ಟ್ 2025 ಸಂಜೆ 6 ಗಂಟೆಗೆ ಡಾಕ್ಟರ್ ಮೊಗಾಚ ಚನ್ನಬಸವದೇವರು ಪಟ್ಟದೇವರ ರಂಗಮಂದಿರದಲ್ಲಿ ಆಯೋಜನೆ ಮಾಡಲಾಗಿದೆ. ಹಾಗಾಗಿ ಇದು ಬೀದರ್ ಜನತೆಗೆ ಮೊಟ್ಟ ಮೊದಲನೇ ಬಾರಿಗೆ ಅಂದರೆ ಪ್ರಪ್ರಥಮ ಬಾರಿಗೆ ಇದು ಭಕ್ತಿ ಅಂದರೆ ಭಜನೆ ಕಾರ್ಯಕ್ರಮ ಎಲ್ಲ ಟೆಂಪಲ್ಗಳಲ್ಲಿ ನಡೀತವ. ಬಟ್ ಮೊಟ್ಟ ಮೊದಲನೇ ಬಾರಿಗೆ ಒಂದು ರಂಗಮಂದಿರದಲ್ಲಿ ಹೊರಗಿಂದೆಲ್ಲ ಗೆಸ್ಟ್ಗಳು ಕ್ಲಾಸಿಕಲ್ ಸಿಂಗರ್ಸ್ ಈ ಭೀಮಸೇನ್ ಜೋಶಿ ಜೊತೆಯವರೇನು ನುಡಿಸಿದರೆ ವಾದ್ಯವೃಂದದವರು ಅವರೆಲ್ಲರೂ ಬರ್ತಾ ಇದ್ದಾರೆ. ಅವ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನಮ್ಮ ಪಂಡಿತ್ ರಾಮ್ಲು ಗಾದ್ಗಿಯವರು ಅವ್ರ ಬಗ್ಗೆ ಡೀಟೇಲ್ ಹೇಳ್ತಾರೆ. ಹಾಗಾಗಿ ಇದು ಆದಷ್ಟು ಬೀದರ್ ಜನತೆಗೆ ಈ ಸುದ್ದಿ ಮುಟ್ಲಿ. ಯಾರ್ಯಾರು ಸಂಗೀತದಲ್ಲಿ ಆಸಕ್ತರಿದ್ದಾರೆ, ಇಂಟ್ರೆಸ್ಟೆಡ್ ಇದ್ದಾರೆ, ಅವರೆಲ್ಲರೂ ಬಂದು ಈ ಡಿವೈನ್ ಸಂಗೀತದ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಏನು ಹಮ್ಮಿಕೊಂಡಿದ್ದಾರೆ ಶ್ರೀ ಗಣೇಶ್ ದೇವಸ್ಥಾನ ಹಾಗೂ ಗಣೇಶ್ ಮೈದಾನ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಈಶ್ವರ್ ಕೌಜಲ್ಗಿ ಚಾರಿಟೇಬಲ್ ಟ್ರಸ್ಟ್ ಅವರ ಸ್ಮರಣಾರ್ಥವಾಗಿ ಇದು ಒಂದು ಮಾದರಿಯ ಒಂದು ಸಮಾಪ್ತಿ, ಶ್ರಾವಣ ಸಮಾಪ್ತಿ ಅಂತಂದು ಎಲ್ಲರೂ ಮಾಡ್ತಾರೆ. ಬಟ್ ಇದೊಂದು ಏನು ಮಾದರಿ ಆಗಿದೆ ಅಂದರೆ ಒಂದು ವಿಶೇಷವಾಗಿ ಇವಾಗ ಏನಿದೆ ಭಾಳಷ್ಟು ಸಂಗೀತದಲ್ಲಿ ಪರಿವರ್ತನೆಗಳಾಗ್ತಾ ಬರ್ತಾವೆ, ನೋಡ್ತಾ ಇದ್ದೀವಿ ನಾವೆಲ್ಲ. ಬಟ್ ಇದು ಏನಿದೆ ಪರಿಪೂರ್ಣವಾಗಿ ಶಾಸ್ತ್ರಬದ್ಧವಾದ ಒಂದು ಸಂಗೀತ ಮತ್ತು ಭಜನಾ ಕಾರ್ಯಕ್ರಮ ಇದು. ಇದರಲ್ಲಿ ಎಲ್ಲ ತರಹದ ಹಾಡುಗಳು, ಕನ್ನಡ, ಹಿಂದಿ, ವಚನ ಸಾಹಿತ್ಯ, ಬ್ರಹ್ಮಾನಂದ ಭಜನೆಗಳು, ಎಲ್ಲ ಥರದ ಭಜನೆಗಳು ಇಲ್ಲಿ ಪ್ರಸ್ತುತಪಡಿಸಲಾಗ್ತದೆ. ಮತ್ತು ನಮ್ಮ ರವಿ ಸರ್ ಹೇಳಿದ ಹಾಗೆ ಪ್ರಥಮವಾಗಿ ಪಂಡಿತ್ ಭೀಮಸೇನ್ ಜೋಶಿಯವರ ಜೊತೆಯಲ್ಲಿ ಬಾರಿಸಿದವರು, ಅವರ ಜೊತೆಯಲ್ಲಿ ಇಂಟರ್ನ್ಯಾಷನಲ್ ವಿದೇಶದಲ್ಲಿಯೂ ಕೂಡ ಅವರು ಬಾರಿಸಿದವರು, ಅವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ವಿಶೇಷವಾಗಿ ಹೇಳೋದೇನೆಂದರೆ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬೀದರ್ದು ಸಂಗೀತ ಪ್ರೇಮಿಗಳು ಬಂದು ಆ ಕಾರ್ಯಕ್ರಮ ಆಸ್ವಾದ ಮಾಡಬೇಕಂತಂದು ಕೋರ್ತಾ ಇದ್ದೀನಿ. ಮತ್ತು ಹೇಳೋದೇನೆಂದರೆ ಇದರಲ್ಲಿ ನೋಡ್ರಿ, ಭರತ್ ಕಾಮತ್ ಅಂತ ತಬಲಾ ಬಾರಿಸ್ತಾ ಇದ್ದಾರೆ, ಇವರು ಭೀಮಸೇನ್ ಜೋಶಿಯವ್ರ ಜೊತೆ ಬಾರಿಸಿದವರು. ಗಣೇಶ್ ಪಾಪಲ್ ಅಂತ ಪಖವಾಸ್ ಬಾರ್ತಾ ಇದ್ದಾರೆ. ಮತ್ತು ಸ್ವರೂಪ್ ಪ್ರಸಾದ್ ದಿವಾನ್ ಇವರು ಹಾರ್ಮೋನಿಯಂ ವಾದಕರು. ಧನಂಜಯ್ ಗಾಡ್ಗಿಳ್ ಇವರು ವಯಲಿನ್ ವಾದಕರು. ಶ್ರೀ ಕೃಷ್ಣ ಮುಖೇಡ್ಕರ್ ಈ ಹುಡುಗ ನನ್ನ ಶಿಷ್ಯ, ಮತ್ತು ಇವಾಗ ಸಾಂಗ್ಲಿದಲ್ಲಿ ಅವ ಶಾಸ್ತ್ರೀಯ ಸಂಗೀತ ಕಲಿಸ್ಲಿಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನು ನನ್ನ ಜೊತೆ ಸಹಗಾಯನ ಮಾಡ್ತಾ ಇದ್ದಾನೆ. ಮತ್ತು ಓಂರಾಜ್ ಅವಳೆ ಇವರು ತಾಳ ಹಿನ್ನೆಲೆ ಮಾಡ್ತಾರೆ. ಮತ್ತು ಶ್ರೀಮತಿ ತ್ರಿವೇಣಿ ಹೊನ್ನ ಇವರು ತಂಬೂರಿ ಸಾಥ್ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಮತ್ತೊಮ್ಮೆ ನಾನು ಬೀದರ್ ಜನತೆಗೆ ಕೋರುವುದೇನೆಂದರೆ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಆ ಸಂಗೀತ ಶ್ರಾವಣದ ಆನಂದ ಪಡಿಬೇಕಂತಂದು ಕೋರ್ತಾ ಇದ್ದೇನೆ. ಅದು ಒಂದು ಅವಕಾಶ ಸಿಕ್ತು ನನಗೆ, ಅಂಥ ಒಂದು ದೊಡ್ಡ ಗುರುಗಳದ್ದು ಸಹವಾಸ ಸಿಗಲಿಕ್ಕೆ. ಅದು ಒಂದು ಒಡನಾಟ ಅವ್ರ ಜೊತೆಯಲ್ಲಿ ಎಷ್ಟು ಬೆಳೀತಂದರೆ ಅದು ಒಂದು ದೇವರ ಜೊತೆ, ಗುರು ಅಂದ್ರೆ ಎರಡನೇದು ರೂಪ ದೇವರೇ. ಹಾಗಾಗಿ ಅವ್ರ ಜೊತೆ ಭಾಳಷ್ಟು ಕಾರ್ಯಕ್ರಮಗಳಲ್ಲಿ ನನಗೆ ಅವ್ರ ಹಿನ್ನೆಲೆ ಸಾಥ್ ಮಾಡಲಿಕ್ಕೆ ಅವಕಾಶ ಸಿಕ್ತು. ಮತ್ತು ಅವ್ರದ್ದು ನಮ್ಮದು ಮೇಲೆ ಭಾಳ ಪ್ರೇಮ ಇತ್ತು ಅವ್ರದ್ದು, ಗುರುಗಳದ್ದು, ಭೀಮಸೇನ್ ಜೋಶಿ ಅವ್ರದ್ದು. ಹಾಗಾಗಿ ಅವರ ಒಂದು ಸ್ಮರಣಾರ್ಥವಾಗಿ ಶ್ರಾವಣ ಸಂಗೀತ ಒಂದು ನಾನು
ಪ್ರಸ್ತುತಪಡಿಸ್ಬೇಕಂತಂದು ಡಾಕ್ಟರ್ ಕೋಜಲ್ಗಿ ಅವರು ಕೇಳಿಕೊಂಡಾಗ ಮತ್ತು ಇವರೆಲ್ಲರೂ ಮಹಾನುಭಾವಗಳು ಇದಕ್ಕೆ ಸಹಕಾರ ಮಾಡಿಕೊಟ್ಟು ಅದು ಕಾರ್ಯಕ್ರಮ ನಡೀತಾ ಇದೆ. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಭಾರತೀಯ ಕಿಸಾನ್ ಸಂಘವು ರಾಷ್ಟ್ರ ಮಟ್ಟದ ರಾಜಕೀಯ ಸಹಿತ ಅತಿದೊಡ್ಡ ರೈತ ಸಂಘಟನೆಯಾಗಿದ್ದು, ಸ್ವಾವಲಂಬಿ ರೈತ ಸಮರ್ಥ ಭಾರತ ಎಂಬ ಘೋಷವಾಕ್ಯದ ವಿಚಾರದೊಂದಿಗೆ ಇಂದು ಬೀದರ್ ಜಿಲ್ಲೆಯ ರೈತರು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗಣೇಶ್ ಮೈದಾನದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನೆ ಮಾಡುವ ಮೂಲಕ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಮ್ಮ ಬೇಡಿಕೆಗಳನ್ನು ಆಗ್ರಹಿಸಿ ಮನವಿ ಪತ್ರವನ್ನು ಜಿಲ್ಲಾಧ್ಯಕ್ಷರಾದ ಪ್ರಭು ಮುಲ್ಗೆ ಅವರ ನೇತೃತ್ವದಲ್ಲಿ ಸಲ್ಲಿಸಿ ಮಾತನಾಡುತ್ತಾ, ಬೀದರ್ ಜಿಲ್ಲೆಯಲ್ಲಿ ಧಾರಾಕಾರದ ಮಳೆಯಿಂದ ರೈತರು ಬೆಳೆದ ಹೆಸರು, ಸೋಯಾ, ಉದ್ದು ಈ ಥರ ಬೆಳೆಗಳು ಹಾಳಾಗಿದ್ದು, ಸರ್ಕಾರದಿಂದ ಪ್ರತಿ ಎಕರೆಗೆ 25,000 ಬೆಳೆ ನಷ್ಟ ಪರಿಹಾರ ತಕ್ಷಣ ನೀಡಬೇಕು ಮತ್ತು ರೈತರಿಗೆ ಸಮಯಕ್ಕೆ ತಕ್ಕಂತೆ ರೈತ ಸಂಪರ್ಕ ಕೇಂದ್ರದಿಂದ ಗುಣಮಟ್ಟದ ಬೀಜ, ರಸಗೊಬ್ಬರ ರಿಯಾಯಿತಿ ದರದಲ್ಲಿ ನೀಡಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಮುಂದುವರೆದು ಮಾತನಾಡುತ್ತಾ, ರಸಗೊಬ್ಬರ ಮಾರಾಟ ಮಾಡುತ್ತಿದ್ದಾರೆ ಹಾಗೂ ಕಳಪೆ ಗುಣಮಟ್ಟದ ಕೀಟನಾಶಕ ಮಾರಾಟ ಮಾಡುತ್ತಿದ್ದು, ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ರೈತರ ಹೊಲಗದ್ದೆಗಳಿಗೆ ಹೋಗಲು ನರೇಗಾ ಯೋಜನೆಯಡಿ ದಾರಿ ನಿರ್ಮಾಣ ಮಾಡಬೇಕು. ಕಳೆದ ಕೆಲವು ವರ್ಷದಿಂದ ಬೆಳೆ ವಿಮೆ ಕಟ್ಟಿದ್ದರೂ ಸಹ ಬೆಳೆ ವಿಮೆ ಪರಿಹಾರ ಸಿಗುತ್ತಿಲ್ಲ. ಬೆಳೆ ಹಾನಿ ಸರ್ವೆ ಸರಿಯಾಗಿ ನಡೆಯುತ್ತಿಲ್ಲ. ಇದರ ಬಗ್ಗೆ ಕ್ರಮ ವಹಿಸಿ ಬೆಳೆ ಹಾನಿಗಾಗಿ ಪರಿಹಾರ ನೀಡಬೇಕು. ಹೆಸರುಕಾಳು ಬೆಳೆದ ರೈತರು ಬೆಳೆ ಕಟಾವು ಮಾಡಿ ತಮ್ಮ ಉತ್ಪನ್ನವನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡುತ್ತಿದ್ದಾರೆ. ಆದ್ದರಿಂದ ತಡ ಮಾಡದೆ ಖರೀದಿ ಕೇಂದ್ರ ತಯಾರಾಗಬೇಕು. ರೈತರು ಕೃಷಿಯಲ್ಲಿ ತೊಡಗಿದ್ದಾಗ ಆಕಸ್ಮಿಕ ಸಾವು ಸಂಭವಿಸಿದ್ದಾಗ ಸರ್ಕಾರದಿಂದ ರೈತ ಕುಟುಂಬಕ್ಕೆ 5 ಲಕ್ಷ ನೆರವು ನೀಡಬೇಕು. ಗೋ ಆಧಾರಿತ ಕೃಷಿಕರಿಗೆ ಹಾಗೂ ಗೋಶಾಲೆಗಳಿಗೆ ಮೂಲಸೌಕರ್ಯಗಳನ್ನು ಒದಗಿಸಬೇಕು. ಪ್ರತಿ ಹೋಬಳಿಗಳಿಂದ ರೈತ ಸಂತೆ ತೆರೆಯಬೇಕು. ರೈತ ಕುಟುಂಬದ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೆಯಲು 25% ಸೀಟ್ಗಳು ಮೀಸಲಾತಿ ನೀಡಬೇಕು. ಬೀದರ್ ಜಿಲ್ಲೆಯ ಕಬ್ಬು ಬೆಳೆಗಾರರ ಜೀವನಾಡಿಯಾದ BSSK ಕಬ್ಬು ಕಾರ್ಖಾನೆಯು ಪುನರಾರಂಭಿಸಬೇಕು. ಕಬ್ಬು ಸಾಗಿಸಿದ ರೈತರಿಗೆ ಪ್ರತಿ ಟನ್ಗೆ 4,000 ರೂಪಾಯಿ ಬೆಲೆ ನಿಗದಿ ಮಾಡಬೇಕು. ಕಬ್ಬು ಸಾಧಿಸಿದ 15 ದಿನಗಳಲ್ಲಿ ಹಣ ನೀಡಬೇಕು. ಕಾಡು ಪ್ರಾಣಿಗಳಿಂದ ರೈತರ ಬೆಳೆಗಳಿಗೆ ರಕ್ಷಣೆ ನೀಡಬೇಕು ಹಾಗೂ ಬೆಳೆ ಹಾನಿಯಾದಾಗ ಹೆಚ್ಚಿನ ಪರಿಹಾರ ನೀಡಬೇಕು. ರೈತರಿಗಾಗಿ ಸರ್ಕಾರ ತಂದ ಯೋಜನೆಗಳ ಬಗ್ಗೆ ರೈತರಿಗೆ ಅರಿವು ಮೂಡಿಸಬೇಕು ಹಾಗೂ ಯೋಜನೆಗಳು ಕಾರ್ಯರೂಪಕ್ಕೆ ತರಬೇಕೆಂದು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಪ್ರಭು ಮುಲ್ಗೆ, ಪ್ರಧಾನ ಕಾರ್ಯದರ್ಶಿ ಸೋಮನಾಥ್ ಬಿರಾದರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗಂಗಾಧರ್ ಕಾಸರಘಟ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಪುಟ್ಟುಸ್ವಾಮಿ ಸೇರಿದಂತೆ ಭಾರತೀಯ ಕಿಸಾನ್ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ನೂರಾರು ರೈತರು ಉಪಸ್ಥಿತರಿದ್ದರು. ರೈತರ ಸಾಲ ಮನ್ನಾ ಮಾಡಲೇಬೇಕು. ಸಾಲು ಎರಡನೇ ಸಾಲಿ ಸ್ಕೂಲ್ ಮಕ್ಕಳು ಹೋಗ್ತಾರಲ್ಲ, ಹಂಗ ಹೋಗ್ಬೇಕು. ಸ್ಕೂಲ್ ಮಕ್ಕಳು ದೂರ ದೂರ ನಿಂತ್ಕೊಳ್ಳಿ. ಸ್ಕೂಲ್ ಮಾತಾ ಕಿ, ಭಗವಾನ್ ಬಲರಾಮ್ ಕಿ. ಭಾರತೀಯ ಕಿಸಾನ ಸಂಘಕ್ಕೆ, ಭಾರತೀಯ ಕಿಸಾನ ಸಂಘಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಏಕಕ್ಕಾಗಿ ಹೋರಾಟ, ಏಕಕ್ಕಾಗಿ ಹೋರಾಟ. ಕಿಸಾನ ಸಂಘಕ್ಕೆ, ಬೀದರ್ ಜಿಲ್ಲಾ ಕಿಸಾನ ಸಂಘ ಹೋರಾಟಗಾರರಿಗೆ, ಭಾರತೀಯ ಕಿಸಾನ ಸಂಘಕ್ಕೆ, ಭಾರತೀಯ ಕಿಸಾನ ಸಂಘಕ್ಕೆ, ಭಾರತೀಯ ಕಿಸಾನ ಸಂಘಕ್ಕೆ, ಭಾರತೀಯ ಬೀದರ್ ಜಿಲ್ಲಾ ಕಿಸಾನ ಹೋರಾಟಗಾರರಿಗೆ, ಬೀದರ್ ಜಿಲ್ಲಾ ಕಿಸಾನ ಗೇಟಿನ ಹೊರಗೆ ಈ ರೈತರಿಗೆ ಅದಕ್ಕೆ
ನಾವು ಮೊದಲು ಬರೀ ಓಟ್ ಹಾಕೋದಲ್ಲ ನಮ್ದು, ಏನಾಗಬೇಕಾಗಿಲ್ಲ. ಊರಾಗ ಬಂದಿದ್ದ ಅಧಿಕಾರಿನ, ಮಂತ್ರಿಗಳ, ಶಾಸಕರನ್ನ ಕೂಲಿ ಕಾರ್ಮಿಕ ಹಾಗೂ ಗುಡಿ ಕೈಗಾರಿಕೆ ಮಾಡತಕ್ಕಂತ ಸಮಸ್ತ ಗ್ರಾಮೀಣ ಕೂಟ ಕೂಡಿಕೊಂಡು ಇದಕ್ಕ ರೈತ ಸಮೂಹ ಅಂತ ಕರ್ರ. ಒಮ್ಮೆ ನಾವು ಕಟ್ಟಿ ಕೂತು ಏನೇನೋ ಹಟ್ಟಿ ಹೊಡಿಕಿತ್ತ ನಮ್ಮ ಬಾಳ್ವೆಕ್ಕೆ ಯಾರ ಕಾರಣದಾಗ ಹಿಂಗ ಬರ್ಲಿಕ್ಕ ಗಮನ ಹರಿಸಬೇಕು. ಈಗ ನೋಡ್ತಾ ಇದ್ರಿ, ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸುಮಾರು ವರ್ಷದಿಂದ ಕಬ್ಬು ಬೆಳೆಗಾರರ ಸಮಸ್ಯೆ ಇಷ್ಟಿದೆ. ನಾವು ಬೆಳೆ ಒಯ್ದು ಕಬ್ಬು ಕಾರ್ಖಾನೆಗಳಿಗೆ ಕಟಾವು ಮಾಡಿದ ನಂತರ ಅವ್ರದ್ದು ಸಾಗಾಣಿಕೆ ಮಾಡಿದ ನಂತರ 9 ತಿಂಗಳಿಗೆ 10 ತಿಂಗಳಿಗೆ 1 ವರ್ಷ ತನಕ ನಮ್ಮದು ಏನಪ್ಪ ಅಂದ್ರ ಹಣ ಕೊಡೋದಿಲ್ಲ. ಕಬ್ಬು ಸಾಗಿಸಂತ ಕಬ್ಬಿನ ಬೆಲೆ ಕರೆಕ್ಟ್ ಆಗಿ ಕೊಡೋದಿಲ್ಲ. ಮತ್ತೊಂದು ವಿಷಯ ಹೇಳ್ಬೇಕಂತ ಇದ್ದೀನಿ, ಎಷ್ಟು ವರ್ಷದಿಂದ 2,000 2,500 ಕೊಡ್ತಾ ಇದಾರ. ಈ ವರ್ಷ ಏನಪ್ಪ ಅಂದ್ರೆ ಕಬ್ಬಿನ ಬೆಳೆಗೆ 4,000 ರೂಪಾಯಿ ಬೆಳೆ ನಿಗದಿ ಮಾಡಬೇಕು. ಮತ್ತೆ ತಕ್ಷಣನೇ ನಮ್ಮ ಬೆಳೆ ಕಟಾವು ಮಾಡಿದ ತಕ್ಷಣನೇ 15 ದಿನ ಒಳಗಾಗಿ 4,000 ರೂಪಾಯಿ ಏನಪ್ಪ ಅಂದ್ರೆ ರೈತ ಅಕೌಂಟಿಗೆ ಹಾಕಬೇಕು. ಅದೇ ರೀತಿ ಏನಪ್ಪ ಅಂದ್ರೆ ಇವತ್ತು ಬಹಳಷ್ಟು ಸಮಸ್ಯೆ ಈಗ ರೈತರಿಗೆ ಏನಿದೆ, ಕಾಡು ಪ್ರಾಣಿಗಳಿಂದ ನಾವೇನು ಬಿತ್ತಾ ಇದ್ದೀವಿ, ಬಿತ್ತ ತಕ್ಷಣ 4 ದಿವಸದಲ್ಲಿ 5 ದಿನ ಬಂದು ಜಿಂಕೆಗಳು, ನವಿಲುಗಳು, ಕಾಡು ಹಂದಿಗಳು ಬಹಳಷ್ಟು ನಷ್ಟ ಮಾಡ್ತಾ ಇದೆ. ಅದೇ ರೀತಿ ಬೆಳೆ ನಷ್ಟ ಮಾಡೋದೇನೆ ಬಹಳಷ್ಟು ಕಡೆ ನೋಡಿದ್ರಿ. ಕಾಡು ಪ್ರಾಣಿಗಳು ಏನಪ್ಪ ಅಂದ್ರೆ ಮಾನವನ ಮೇಲೆ ಹಲ್ಲೆ ಮಾಡಿದ್ದಾವೆ. 1-2 ಕೇಸ್ಗಳು ನೋಡಿದ್ರಿ, ಬೀದರ್ ಜಿಲ್ಲೆಯಲ್ಲಿ ಮರಣ ಹೊಂದಿದಾರ. ಕಾಡು ಪ್ರಾಣಿಗಳಿಂದ ಹಾನಿಯಾಗಿ ಮರಣ ಹೊಂದಿದಾರ. ಮತ್ತೆ ಈಗ ನಾವೇನು ಎಲ್ಲ ರೈತರು ಜಿಲ್ಲೆಯಲ್ಲಿ ಎಲ್ಲ ರೈತರನ್ನ ನಾವು ನಮ್ಮ ಕಸವಾದಂತ ನಾವು ಹೊಲಗದ್ದೆಗಳಿಗೆ ಹೋಗಿ ನಾವೇನು ಕೆಲಸ ಮಾಡ್ತಿರುವಾಗ ಹಾವು ಕಚ್ಚಬಹುದು ಅಥವಾ ಕಾಡಂದಿಗಳಾಗ್ಲಿ ಕಾಡು ಪ್ರಾಣಿಗಳಿಗೆ ನಮ್ಮ ದಾಳಿ ಮಾಡಿದಾಗ ಮತ್ತು ಯಾವುದೇ ರೀತಿಯಲ್ಲಿ ನಾವು ರೈತ ಕೆಲಸದಲ್ಲಿ ನಾವು ಹೊಲಗದ್ದೆಗಳ ಕೆಲಸದಲ್ಲಿ ಮಾಡ್ತಾ ಇರುವಾಗ ಆಕಸ್ಮಿಕ ಸಾವಾದಾಗ ಕನಿಷ್ಠ ಸರ್ಕಾರ ಏನಪ್ಪ ಅಂದ್ರೆ ಅಂತ ಕುಟುಂಬಗಳಿಗೆ 5 ಲಕ್ಷ ಪರಿಹಾರ ಕೊಡಬೇಕು. ಬರೀ ನಾವು ಆತ್ಮಹತ್ಯೆ ಮಾಡಿದ್ರೆ ಒಂದು ನಿಗದಿ ಮಾಡಿದಾರ. ಬರೀ ಏನಪ್ಪ ಅಂದ್ರೆ ಆತ್ಮಹತ್ಯೆ ಮಾಡೋ ರೈತರಿಗೆ 5 ಲಕ್ಷ ರೂಪಾಯಿ ಅಂದ್ರೆ ನಮ್ದು ರೈತರದ್ದು ಜೀವ ಬೆಲೆನೇ 5 ಲಕ್ಷ, ಅದನ್ನ ಹೆಚ್ಚಿಗೆ ಮಾಡಬೇಕು. ಅದೇ ರೀತಿ ನಾವು ಕೃಷಿ ಕಾರ್ಯದಲ್ಲಿ ತೊಡಗಿದ್ದಾಗ ಆಕಸ್ಮಿಕವಾಗಿ ಮರಣ ಹೊಂದಿದಾಗ 5 ಲಕ್ಷ ರೂಪಾಯಿ ಕೊಡ್ಬೇಕು ಸರ್ಕಾರ. ಮತ್ತೆ ಈಗ ಪ್ರತಿ ಸರ್ಕಾರ ಮತ್ತೊಂದು ಏನದಂದ್ರೆ ಸರ್ಕಾರ ನಮ್ಮ ರೈತರ ಮಕ್ಕಳಿಗೆ ಉನ್ನತ ಶಿಕ್ಷಣ MBBS ಇರಬಹುದು, ವೈದ್ಯಕೀಯ, ಪಶು ವೈದ್ಯಕೀಯ, ದಂತ ವೈದ್ಯಕೀಯ ಎಲ್ಲ ಉನ್ನತ ಶಿಕ್ಷಣದಲ್ಲಿ ಯಾವ ರೀತಿ ನಾವು ಈಗ ಬೇರೆ ಬೇರೆ ರೀತಿಯಲ್ಲಿ ರಿಸರ್ವೇಶನ್ ಕೊಡ್ತಾ ಇದ್ದಾರೆ, ನಮ್ಮ ರೈತರ ಮಕ್ಕಳಿಗೆ ಕನಿಷ್ಠ 25% ಸೀಟ್ಗಳಲ್ಲಿ ರಿಸರ್ವೇಶನ್ ಕೊಡ್ಬೇಕಂತ ನಾವು ಈ ಮಾಧ್ಯಮ ಮಿತ್ರರ ಮುಖಾಂತರ ಹೇಳ್ತಾ ಇದ್ದೀನಿ. ಈಗ ನೋಡ್ತಾ ಇದ್ದೀರಿ, ರಸಗೊಬ್ಬರ ಯೂರಿಯಾ ಅಂತ ಎಲ್ಲೂ ಸಿಗ್ತಾ ಇಲ್ಲ. 280 ರೂಪಾಯಿ ಯೂರಿಯಾ ಇವತ್ತು 1,000 ರೂಪಾಯಿ ಕೊಟ್ಟರು ಸಿಗ್ತಾ ಇಲ್ಲ. ಸರ್ಕಾರ ಹೇಳ್ತದೆ ನಾವು ರೈತರ ಸಲುವಾಗಿ ಬಹಳಷ್ಟು ಯೋಜನೆಗಳು ತಂದಿದ್ದೇವೆ ಅಂತ. ಎಷ್ಟು ಯೋಜನೆ ತಂದ್ರು ಯಾವ ರೈತರಿಗೆ ಸರ್ಕಾರದಿಂದ ಯಾವ ಯೋಜನೆ ಬರ್ತಾ ಇದೆ ಅಂತ ಕನಿಷ್ಠ ಅರಿವಿಲ್ಲ. ಯಾಕಂದ್ರೆ ನಾವು ರೈತರು ದಿನ ಬೆಳಗಾದ್ರೆ ನಾವು ಗದ್ದೆಯಲ್ಲಿ ಕೆಲಸ ಮಾಡ್ಬೇಕಾಗ್ತದ. ನಾವೆಲ್ಲ ಕಚೇರಿಗಳಿಗೆ ಯಾವ ಯೋಜನೆ ಬಂದಂತ ಓಡಾಡಕ್ಕಾಗಲ್ಲ. ಅದಕ್ಕೆ ಕೃಷಿ ಇಲಾಖೆದವರು ಏನ್ ಮಾಡ್ತಾ ಇದ್ರಿ, AC ರೂಮ್ನಲ್ಲಿ ಕುಂತು ಏನ್ ಮಾಡ್ತಾ ಇದ್ರಿ ನೀವು? ನಿಮ್ಗೆ ಏನಪ್ಪ ರೈತರ ಸಲುವಾಗಿ ಬಂದಂತ ಯೋಜನೆಗಳು ಹಳ್ಳಿಗಳಿಗೆ ಹೋಗಿ ಕೃಷಿಕರ ಜೊತೆ ಕೂಡ್ಕೊಂಡು ಅಲ್ಲೆಲ್ಲ ಮೀಟಿಂಗ್ ಮಾಡಿ ಸರ್ಕಾರದಿಂದ ಈ ತರ ಯೋಜನೆ ಬಂದಿದೆ, ಇದೇ ಯೋಜನೆ ನಾವು ಎಲ್ಲ ನಿಮಗೆ ನೆರವು ನೀಡ್ತೀವಿ, ಈ ಯೋಜನೆ ನೀವು ಸದುಪಯೋಗ ಮಾಡ್ಕೋಬೇಕಂತ ಕೃಷಿ ಇಲಾಖೆದವರು ಏನಂದ್ರೆ ಹಳ್ಳಿಗೆ ಬಂದು ನಮ್ಮ ರೈತರಿಗೆ ಏನಪ್ಪ ಮಾರ್ಗದರ್ಶನ ಕೊಡ್ಬೇಕಾಗ್ಯದ. ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ರಾಜ್ಯ ಸಮಿತಿ ವತಿಯಿಂದ FRS ನಿಲ್ಲಿಸಲು ಒತ್ತಾಯಿಸಿ ಇಂದು ಕಪ್ಪು ದಿನಾಚರಣೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ CITU ಸಹಿ ಸಂಗ್ರಹ ಮನವಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡುವ ಮೂಲಕ CDPO ಶಾರದಾ ಕಲ್ಮಲ್ಕರ್ ಅವರ ಮುಖಾಂತರ ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಭಾರತ ಸರ್ಕಾರ ನವದೆಹಲಿಯ ಶ್ರೀಮತಿ ಅನ್ನಪೂರ್ಣಾದೇವಿ ಮತ್ತು ಮಹಿಳೆ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರಿನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡುತ್ತಾ ಯಾವುದೇ ಸೌಲಭ್ಯಗಳನ್ನು ಕೊಡದೆ ಮುಖರ್ಜಿಯ ಗುರುತಿಸುವುದು ಕ್ರಮ, FRS ಅನ್ನು ಅಳವಡಿಸುವುದರಿಂದ ಕ್ಷೇತ್ರ ಮಟ್ಟದಲ್ಲಿ ಹಲವಾರು ತೊಂದರೆಗಳನ್ನು ಅನುಭವಿಸುವಂತಾಗಿದೆ ಎಂದು ಅಧ್ಯಕ್ಷರಾದ ಶಕುಂತಲಾ ಸೋನಿ ಅವರು ಮಾತನಾಡುತ್ತಾ ಹೇಳಿದರು. ಮನವಿ ಪತ್ರ ಸಲ್ಲಿಸಿ ಮಾತನಾಡುತ್ತಾ 2013ರ ಆಹಾರ ಭದ್ರತಾ ಕಾಯ್ದೆಯ ಆಶಯವೇನೆಂದರೆ ಯಾವುದೇ ಫಲಾನುಭವಿ ಹಸಿವಿನಿಂದ ನರಳಬಾರದು ಮತ್ತು ಸುಪ್ರೀಂ ಕೋರ್ಟ್ ನಿರ್ದೇಶನದ ಆಶಯವೇನೆಂದರೆ ಆಧಾರ್ ಕಾರ್ಡ್ ಇಲ್ಲ ಎಂಬ ನೆಪದಲ್ಲಿ ಸಬ್ಸಿಡಿ ಹಾಗೂ ಉಚಿತವಾಗಿ ಸಿಗುವ ಸೌಲಭ್ಯಗಳಿಂದ ಫಲಾನುಭವಿಗಳಿಗೆ ವಂಚನೆಯಾಗಬಾರದು. ಈ ಆಶಯಗಳನ್ನು ಸಂರಕ್ಷಣೆ ಮಾಡಬೇಕಾದದ್ದು ಸರ್ಕಾರಗಳು. ಇದು FRS ಅನ್ನು ಕಡ್ಡಾಯಗೊಳಿಸುವ ಮುಖಾಂತರ ಫಲಾನುಭವಿಗಳ ಹಕ್ಕನ್ನು ನಿರಾಕರಿಸುತ್ತಿವೆ.
FRS ಮುಖಾಂತರ ಸಂಗ್ರಹಿಸುವ ಫಲಾನುಭವಿಗಳ ವೈಯಕ್ತಿಕ ಮಾಹಿತಿ ಸೋರಿಕೆಯಾಗುತ್ತಿದೆ. ವಿಪರೀತ ಸೈಬರ್ ವಂಚನೆಗಳು ಹೆಚ್ಚಾಗುತ್ತಿರುವುದು ತಮಗೆ ತಿಳಿದಿದೆ ಎಂದು ಮಾತನಾಡುತ್ತಾ ಹೇಳಿದರು. ಈ ಸಂದರ್ಭದಲ್ಲಿ ಚೆನ್ನಮ್ಮ, ಜಗದೇವಿ, ಕಸ್ತೂರಿ, ಮಾಂತಮ್ಮ, ಸಂತೋಷ, ಸುನೀತಾ, ಸರಸ್ವತಿ, ರೇಷ್ಮಾ, ಶ್ರೀದೇವಿ, ಅಧ್ಯಕ್ಷರಾದ ಶಕುಂತಲಾ ಸೋನಿ, ಕಾರ್ಯದರ್ಶಿ ಚೆನ್ನಮ್ಮ, ಖಜಾಂಚಿ ಸುಮಿತ್ರಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತಿನ ದಿವಸ ನಾವು ಸ್ಟ್ರೈಕ್ ಯಾಕೆ ಹಾಕೊಂಡಿದ್ದೇವಂದ್ರ ಇದು FRS ಬೇಡವೇ ಬೇಡ ಅಂತ ಹೇಳಿ ನಮ್ದು ಮ್ಯಾಲಿಂದು ರಾಜ್ಯ ಸಮಿತಿ ಕರೆ ಮೇರೆಗೆ ಗೊತ್ತಾ ಇಷ್ಟು ಪರ್ಸೆಂಟೇಜ್ ಆಗ್ಯದಂತ ನಾನು ಕೇಳ್ದ ಅದು ಭಾಳ ಖುಷಿಲಿಂದ ಹೇಳ್ಕೊಳತ್ತಾರ. ತಕ್ಲಿಫ್ ಯಾರಿಗೆ ಆಗ್ಲತ್ತದ, ಇಲ್ಲಿ ಬುಡ್ದಾಗ ಯಾರು ಮಾಡ್ತಾರ ಅವ್ರಿಗೆ ಆಗ್ಲತ್ತದ. ಯಾರಿಗೆ ಫೋನಿನಾಗ ರೊಕ್ಕನೇ ಇರಲು, ಯಾರೋ ಡೆಲಿವರಿಗೆ ಹೋಯ್ತಾರ, ನೀವೇನೋ ಕುಳ್ಳತ್ತೀರಪ್ಪ ರೇಷನು ನಾವು ಕೊಡ್ತೇವು. ಆ ಬಾಣ್ತಿ ಮನೆಗಿಂದು ಪಡ್ಸಲೇ ಬಂದು ಊಟ ಮಾಡಾಳು. ಆಕೆ ಅಂಗನವಾಡಿ ಕೇಂದ್ರಕ್ಕೆ ಹ್ಯಾಂಗ ಬಂದು ಫೋಟೋ ತಕ್ಕೋತಾಳ. ಅದು ಸರ್ಕಾರ ವಿಚಾರ ಮಾಡಬೇಕು. ಒಣ ದುಡಿಲತ್ತಾರ ಅಂದ್ರೆ ದನಪ್ಲೆ, ನಮ್ಮ ವರ್ಕರ್ ಅಂದ್ರೆ ದನನೇ ಹೋಗ್ಯಾರ. ಅವ್ರ ಕಣ್ಣ ಮ್ಯಾಲ ಸರ್ಕಾರ ಪರ್ಮನೆಂಟ್ ಮಾಡಂತ ಹೋಗಿ ಕುಂತಾರ, 2 ದಿನ ಕುಂತರು ಕೇರೆ ಮಾಡೋದು. ಆದ್ರೆ ತಂದೆ ಅಂತ ಬಂದಾಗ ಏನು ದುಡ್ಸ್ಕೊತದ. ಮುಂಜಾನೆ 7ಕ್ಕೆ ಹೋದೆವು ನಾವು ಮಾಡ್ಯಾರಪ್ಪ ನಮ್ಮ ತಾಲೂಕದ ಉಳ್ಸಾರ ಅಂತೇಳಿ. ರಾತ್ರಿ 7ಕ್ಕೆ ಹೋದೆವು. GPS ಸಾಧ್ಯ ನನ್ನ ಮೇಲೆ ಫೋಟೋ ಕೆಲಸ ಮಾಡಿದೆವು. ನಮ್ಮ ತಾಲೂಕ ಹೆಸರು ಇಕ್ಕಿದೆವು, ನಾವು ಇಲ್ಲತ್ತಿಲ್ಲ ಮಾಡಿದೆವು. ಬಟ್ ಎಷ್ಟು ಕಷ್ಟ ಆಗಿದೆ, ಎಷ್ಟು ತಕ್ಲೀಫ್ ಆಗಿ ಹೊರಗೆ ಹೊಂಟದದು. ಎಲ್ಲರೂ ಈ ಬಾಣ್ತಿ 10 ಫೋನ್ ಹಚ್ಚರು ವಿಡಿಯೋ ಕಾಲ್ ಮಾಡೋದು. ಆಕಿನ ಮೋತಿ ಹೆಂಗೆ ತೊಗೊಂಬಾರ ನಾವು 100% ಮಾಡೋದು ಮಾಡ್ಬೇಕು. ಎಲ್ಲಿಂದು ನಾವೆಲ್ಲ ಮಾಡಕ್ಕೆ ಹೋಗೋಟಿಕೆನೆ ಈ ಕಡೆ ಅಧಿಕಾರಿಗಳು ಬರ್ತಾರೆ. ಇವ್ರು ಬಂದಿಲ್ಲ ಬಿಡು, ಖರೆ ಬೇರೆ ಕಡೆ ಬೇರೆದು ಹೇಳ್ತಿದ್ದೇನ. ಅವರು ಇದು ಬರ್ದಿಲ್ಲ ಅದು ಬರ್ದಿಲ್ಲ ಅಂತ ಹೇಳಿ ನಮ್ಮವ್ರಿಗೆ ನೋಟಿಸ್ ಕೊಡು ಮಾಡು ಇಂಥದ್ದೆಲ್ಲ ಆಗ್ಯಾವ. ಆದ್ರೆ ಏನು ಫೋಟೋ ತೆಕ್ಕೋತಾ ಹೋದ್ರ ಅಂಗನವಾಡಿ ಕೇಂದ್ರದಾಗ ಮಕ್ಕಳು ಓದು 3 ವರ್ಷ ಮುಗಿಸಿ ಆಗ್ತಾನೆ ನಮ್ಮ ಅಂಗನವಾಡಿಗೆ ಬರ್ತದೆ. ತಾಯಿ ಬಿಟ್ಟು ಬರ್ತದ. ಹಡೆ ತಾಯಿಗಿಂತ ಪಡೆ ತಾಯಿ ಹೆಚ್ಚಂತ ನಾವು ತಾಯಿ ಪ್ರೀತಿ ಕೊಡ್ತೇವೆ. ಅದಕ್ಕೆ ಬಿಟ್ಟು ನಾವೇ ಮನೆ ತಿರ್ಕೋತದ್ರ ಕೂಡ್ತದೇನೋ ಅಂಗನವಾಡ್ಯಾಗ ಕೂಡಲ್ಲ. ಈಗ ಜೂನ್ ಬಂತು, ಜೂನ್ದಾಗ ಇದು ಬಂತು. ಸರ್ಕಾರ ಉದ್ದೇಶ ಏನದ ಅಂದ್ರ FRS ತಂತು ಮನೆ ನಾವು ಟಾರ್ಗೆಟ್ ಪೂರ ಮಾಡಕ್ ಹೋಗ್ಲತ್ತೇವು. ಅವ್ರ ಮಕ್ಕಳೆಲ್ಲ LKG UKG ಹೋಯ್ತಾರ. ಅಂಗನವಾಡಿ ಕೇಂದ್ರದಾಗ ಮಗು ಇರಬಾರ್ದು, 10ಕ್ಕಿಂತ ಕಮ್ಮಿ ಇದ್ರ ಅಂಗನವಾಡಿ ಕೇಂದ್ರ ಮರ್ಜ್ ಮಾಡ್ರ ಅಂತ ಹೇಳಿ ಮ್ಯಾಲಿನ ಆದೇಶ ಮತ್ತೆ ಹಾಕ್ಯಾರ. ಹಾಗಾಗಿ ನಮ್ದು ಏನರ ಮಾಡಬೇಕು, ಅಂಗನವಾಡಿ ಕೇಂದ್ರಗಳು ಮುಚ್ಚಬೇಕೆಂಬ ಉದ್ದೇಶ ರಾಜ್ಯ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರ. ಅದಕ್ಕೆ ನಾವು ಕೇಳ್ತಿದ್ದೇವೆ ಗೊತ್ತಾ. ನಮ್ಮವ್ರೆಲ್ಲರೂ ಹೋಗಿ ದಿಲ್ಲಿದಾಗ ಮಾತಾಡ್ಯಾರ. ಆದ್ರೆ ಅವ್ರು ಆದೇಶ ಕೊಟ್ಟಿಲ್ಲ. ತೆಗೀರಂತ ಕೊಟ್ರೆ ಇವ್ರು ನಮಗೆ ಬಿಡ್ತಾರೆ. ಮಾಡ್ರಂತ ಕೊಟ್ರ ಮಾಡ್ರಂತಾರ. ಇವ್ರಿಗೆ FRS ಕೈ ಬಿಡಲಾಗಿದೆ ಅಂತ ಆದೇಶ ಬಂದ್ರ ಕೈ ಬಿಡ್ತಾರ, ಅಯ್ಯತನ ಬಿಡಲ್ಲ. ಅದಕ್ಕೆ BLO ಒಂದು ಕೈ ಬಿಡಲಾಗಿದೆ ಅಂತ ಬಂದದ. ನಾವು ಹಿಂಗೆ ಚೀರ್ ಗಂಟಲು ಹೊರ್ಕೊಂಡ್ರು ಅವ್ರಿಗೆ ಕೇಳಿಸ್ತದ. ಆಗ ಮ್ಯಾಲಿನ ಆದೇಶದ ನಾವು FRS ಮಾಡಲೇಬೇಕಂತ ಬಂದಿರೋದ್ರಿಂದ FRS 100% ಮಾಡಬೇಕು. ಈಗ ಆಲ್ರೆಡಿ ನಾವು 96% ಮಾಡಿದ್ವಿ. ಇನ್ನು ಎಷ್ಟು 4% ಬಾಕಿ ಇದೆ, ಅದನ್ನು ನಾವು FRS ಮಾಡೋಣ. ನಿಮ್ಮ ಬೇಡಿಕೆ ಏನಾದ FRS
ಸ್ಟಾಪ್ ಆಗಲಿ ಅನ್ನೋದು. ಅದನ್ನು ನಾವು ನಿಮ್ಮ ಬೇಡಿಕೆಯನ್ನು ನಾವು ಯಥಾವತ್ತಾಗಿ ಸರ್ಕಾರಕ್ಕೆ ಕಳಿಸಿರುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ಈ ಮೆಮೊರಂಡಮ್ ಕೊಡ್ತೀವಿ, ನಾವು ಇವತ್ತಿಂದ FRS ಮಾಡಲ್ಲ ಅನ್ನೋಂತಲ್ಲ. ನೀವು FRS ಮಾಡಬೇಕು, ಅಲ್ಲಿ ನಿಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಅಲ್ಲಿಂದ ಆದೇಶ ಬರೋದನ್ನು ನಾವು ಸರ್ಕಾರ ವಹಿಸಿದ ಕೆಲಸಗಳನ್ನು ಮಾಡಬೇಕಾಗ್ತದೆ. 1995ರಿಂದ 2005ರವರೆಗಿನ ಅನುದಾನರಹಿತ ಕನ್ನಡ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸುವುದಾಗಿ 2005ರಿಂದ 2020ರವರೆಗೆ ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಶಿಕ್ಷಕರ ಭರ್ತಿ ಮುಂದಿನ ಶೈಕ್ಷಣಿಕ ವರ್ಷದಿಂದ ರದ್ದಾಗಿರುವ RTE ಯೋಜನೆ ಪುನರ್ ಪ್ರಾರಂಭಿಸುವುದಾಗಿ ರಾಜ್ಯದ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರು ಘೋಷಿಸಿರುವ ಕ್ರಮವನ್ನು ಅಖಿಲ ಕರ್ನಾಟಕ ಅನುದಾನರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ ರಾಜ್ಯ ಘಟಕ ಸ್ವಾಗತಿಸಿ ಹರ್ಷ ವ್ಯಕ್ತಪಡಿಸಿದೆ ಎಂದು ಸಂಘದ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಈ ತಿಂಗಳ 19ರಂದು ಕನ್ನಡ ಶಾಲೆಗಳ ಉಳಿಸಿ ಕರ್ನಾಟಕ ಉಳಿಸಿ ಕನ್ನಡ ಬೆಳೆಸಿ ಎಂಬ ಧ್ಯೇಯದೊಂದಿಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಹೋರಾಟ ಮಾಡಿ ನಂತರ ವಿಧಾನಸೌಧಕ್ಕೆ ತೆರಳಿದ್ದಾಗ ರಾಜ್ಯದ ಅರಣ್ಯ ಪರಿಸರ ಹಾಗೂ ಜೀವಶಾಸ್ತ್ರ ಸಚಿವರು ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ವಿಧಾನಮಂಡಲದ ಅಧಿವೇಶನದ ಮಧ್ಯದಲ್ಲಿಯೂ ಶಿಕ್ಷಣ ಸಚಿವರು ಸಮಾಧಾನವಾಗಿ ಆಲಿಸಿ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ ಎಂಬುದಾಗಿ ಹೇಳುವುದು ನಮ್ಮ ಹೋರಾಟಕ್ಕೆ ಶಕ್ತಿ ಭರಿಸಿದಂತಾಗಿದೆ. ಇದೆಲ್ಲದಕ್ಕೂ ಕಾರಣವಾದ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಈಶ್ವರ್ ಖಂಡ್ರೆ ಅವರಿಗೆ ಸಂಘ ಅಭಿನಂದಿಸುತ್ತದೆ ಎಂದರು. ಕನ್ನಡ ಶಾಲೆಗಳಿಗೆ ವಿದ್ಯುತ್ ಬಿಲ್ನಲ್ಲಿ ರಿಯಾಯಿತಿ, ಗ್ರಾಮೀಣ ಭಾಗದಲ್ಲಿ ಎನ್ನೆ ಮಾಡಿಕೊಳ್ಳದೆ ಹಾಗೆ ಶಾಲೆ ಕಟ್ಟಡ ಕಟ್ಟಿರುವ ಅನುದಾನರಹಿತ ಶಾಲೆಗಳಿಗೆ ಬಿ ಖಾತೆ ಹಾಗೂ ಅನುಮತಿ ಜೊತೆಗೆ ಸರ್ಕಾರದ ಎಲ್ಲ ನಿಯಮ ಫುಲ್ಫಿಲ್ ಮಾಡಿದ ಶಾಲೆಗಳಿಗೆ ಎ ಖಾತೆ ನೀಡುವುದಾಗಿ ಸರ್ಕಾರ ಭರವಸೆ ನೀಡಿರುವುದು ಸ್ವಾಗತಾರ್ಹ. ಬೆಳವಣಿಗೆಯ ಮುಂದಿನ ವರ್ಷದಿಂದ ಅನುದಾನರಹಿತ ಶಾಲೆಗಳಿಗೆ ಬಿಸಿ ಊಟದ ವಿಸ್ತರಣೆ ಬಗ್ಗೆ ಚಿಂತಿಸುವುದಾಗಿ ಶಿಕ್ಷಣ ಮಂತ್ರಿಗಳು ತಿಳಿಸಿದ್ದಾರೆ. ನಮ್ಮ ಬಹುದಿನಗಳ ಬೇಡಿಕೆಗಳನ್ನು ಹಾಲಿ ವಿಧಾನ ಪರಿಷತ್ ಸದಸ್ಯರಾದ ಸುಶೀಲ್ ನಮೋಶಿ ಅವರು ವಿಧಾನ ಪರಿಷತ್ ಕಲಾಪದಲ್ಲಿ ಪ್ರಸ್ತಾಪಿಸಿರುವುದು ಖುಷಿ ವಿಚಾರ ಎಂದು ತಿಳಿಸಿದ್ದರು. ಆಗಸ್ಟ್ 19ರಂದು ನಮ್ಮ ಹೋರಾಟಕ್ಕೆ ನಮ್ಮ ಸಂಘದ ರಾಜ್ಯ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ, ವಿಧಾನ ಪರಿಷತ್ ಸದಸ್ಯರಾದ ಹನುಮಂತ್ ನಿರಾಣೆ, ಧನಂಜಯ್, ಮಾಜಿ MLC ಅರುಣ್ ಶಾಂಪೂರೆ, ಸಂಘದ ರಾಜ್ಯ ಸಂಚಾಲಕರಾದ JC ಶಿವಪ್ಪ ಮಂಡ್ಯ, ರಾಜ್ಯ ಉಪಾಧ್ಯಕ್ಷರಾದ M ಮೌಲಾಲಿ, ಪ್ರಮುಖರಾದ T ಸಂತೋಷ್, ND ನದಾಫ್, ಲೋಕೇಶ್ ತಾಳಿಕೋಟೆ, ರಾಜೇಂದ್ರ ಮಣಂಗೀರೆ ಕೈಜೋಡಿಸಿದ್ದವರು ಎಂದು ಜಲಾದೆ ಹೇಳಿದ್ದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಕಾರ್ಯದರ್ಶಿ ಗುರುನಾಥ್ ರೆಡ್ಡಿ, ಜಿಲ್ಲಾಧ್ಯಕ್ಷ ರಾಜೇಂದ್ರ ಮಣಗೀರೆ, ಜಿಲ್ಲಾ ಉಪಾಧ್ಯಕ್ಷ ಮಾಣಿಕಪ್ಪ ಗೋರ್ನಾಳೆ, ಬೀದರ್ ದಕ್ಷಿಣ ಕ್ಷೇತ್ರದ ಅಧ್ಯಕ್ಷ ಸೈಯದ್ ಅಹಮದ್ ಮುದ್ದೆ ಸೇರಿದಂತೆ ಇತರರು ಇದ್ದರು. ಆದರೆ ನಮ್ಗೆ ಭಾಳ ಇಚ್ಛೆ ಇದೆ. ಅವ್ರು ಮಾತಾಡಿದ್ದು, ನಮ್ಮ ಜೊತೆ ಸ್ಪಂದನೆ ಮಾಡಿದ್ದು, ಸದನ ನಡೆದಂಥ ಸಂದರ್ಭದಲ್ಲಿ ಯಾರು ಇಷ್ಟು ಸಮಯ ಕೊಡ್ತಾರೆ ಸರ್, 1 ತಾಸು. ಬಟ್ ಇದಕ್ಕೆಲ್ಲ ಕಾರಣ ನಮ್ಮ ಈಶ್ವರ್ ಖಂಡ್ರೆ, ನಾನು ಅವರಿಗೂ ಕೂಡ ಧನ್ಯವಾದ ಹೇಳ್ತೀನಿ. ಭಾಳ ಅವರು ಸಮಯ ಕೊಟ್ಟು ನಮ್ಗೆ ಒಂದು ಕಡೆ ಕೂಡಿಸಿ ನಮಗೆ ಈ ಸಮಸ್ಯೆಗಳ ಬಗ್ಗೆ ಹರಿಲೇಬೇಕು. ಮತ್ತು ಅವ್ರು ಹೇಳಿದ್ದಾರೆ, ನಾವು ಒಂದು ವೇಳೆ ಮಾಡದೇ ಇದ್ದರೆ ನೀವೆಲ್ಲ ಈಶ್ವರ್ ಖಂಡ್ರೆಗೆ ಬೆನ್ನ ಹತ್ರಪ್ಪ, ಅವ್ರು ನಮಗೆ ಬೆನ್ನ ಹತ್ರ ಅಂತ ಹೇಳಿದ್ದಾರೆ. ಸದನದಲ್ಲಿ ಏನಪ್ಪ ನಮೋಶಿಯವರು ಮತ್ತು ನಮ್ಮ ಹನುಮಂತ ರೆಡ್ಡಿ, ಹನುಮಂತರಾವ್ ಹಿರಾಣಿಯವರು ಜೊತೆಗೆ ಏನೋ ಬೈಠಕದಲ್ಲಿ ನಮ್ಮ ಎಕ್ಸ್ MLC ಅವರು ಶಾಪುರವರು ಬಂದಿರು. ಸೊ ಅವರು ಕೂಡ ಬಂದಿದ್ದರು. ಅವರು ಮೊದಲೆಲ್ಲ ಭಾಳಷ್ಟು ಶಿವಮೊಗ್ಗದ ಧನಂಜಯ ಅವರು MLC ಅವರು ಬಂದಿದ್ದರು. ನಮ್ಮೆಲ್ಲ ಮೀಟಿಂಗ್ದಲ್ಲಿ ಮಾಡಿ ಭಾಳ ಒಳ್ಳೆಯ ಸಕಾರಾತ್ಮಕವಾದಂಥ ಆಸೆ ಏನಪ್ಪ ನಾವು ಹೊಂದ್ಕೊಂಡೇನಪ್ಪ, ಇವತ್ತೇ ಬಂದೆ ನಾವು ಬೆಂಗಳೂರಿಂದ. ತಕ್ಷಣ ನಾವು ಸಾಕಷ್ಟು ಹೋರಾಟದ ಬಗ್ಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀವಿ. ಹೋರಾಟ ನಂತರ ಏನು ಆಗಿದೆ ಅಂತಕ್ಕಂಥ ಹೇಳಬೇಕಂತ ವಿಷಯದಿಂದ ತಮ್ಮ ಜೊತೆ ಇವತ್ತು ಕರೆದಿದ್ದೀವಿ. ಸಾಕಷ್ಟು ಪತ್ರಿಕೆ ಸುದ್ದಿಯಲ್ಲಿ ಭಾಳಷ್ಟು ವಿಷಯ ಬಂದಿದ್ದರಿಂದ ಅನೇಕ ಕಡೆ ಸರ್ಕಾರದ ಕೂಡ ಇದ್ರ ಬಗ್ಗೆ ಪತ್ರಿಕೆ ಅಂದ್ರೆ ದೊಡ್ಡ ಅಂಗ. ಅದು ಸರ್ಕಾರ ಕಣ್ಣು ತೆರಿಬೇಕಂದ್ರೆ ನಮ್ಮಿಂದ ಏನಾದರೂ ಕೂಡ ಪತ್ರಿಕೆ ಭಾಳ ದೊಡ್ಡ ಕೆಲಸ ಮಾಡುತ್ತೆ. ಸುದ್ದಿ ಈ ಥರ ಬರ್ತಾ ಇದೆ ಸರ್ಕಾರದ ಅಂದಾಗ ಸರ್ಕಾರ ಸಾಮಾನ್ಯವಾಗಿ ಕಣ್ಣು ತೆರಿಲೇಬೇಕು ಪತ್ರಿಕೆ ಮತ್ತು ಈ ಮೀಡಿಯಮ್ದಿಂದ. ಅದು ಕೆಲಸ ಕೂಡ ಪತ್ರಿಕೆ ಕೂಡ ಭಾಳ ಕೆಲಸ ಮಾಡಿದೆ ಅಂತ ನನಗೆ ಭಾಳ ಖುಷಿ ಅನಿಸುತ್ತೆ. ಮಹಾರಾಷ್ಟ್ರ ಭಾಗದಲ್ಲಿ ಮರಾಠಿ ಮೀಡಿಯಂ ಶಾಲೆಗಳಿಗೆ ಇದು ಗೌರ್ಮೆಂಟ್ ಲ್ಯಾಂಡ್ ಕೊಡ್ತಿತ್ತು. ಅದು ಸಹ ಚರ್ಚೆ ಮಾಡಿದ್ರು. ಅದು ಸಹ ಈಶ್ವರ್ ಖಂಡ್ರೆ ಸರ್ ಒಂದು ಒಪ್ಪಿಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದಾಗ ಬೀದರಲ್ಲಿ ಚರ್ಚೆ ಮಾಡಿ ಗಡಿ ಭಾಗದಲ್ಲಿ ಕರ್ನಾಟಕ, ಬೀದರ್, ಬೆಳಗಾವಿ, ಗುಲ್ಬರ್ಗ ಗಡಿ ಭಾಗದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸರ್ಕಾರದಿಂದ ಒಂದು ಭೂಮಿಯನ್ನು ವಿನಾಯಿತಿಯಲ್ಲಿ ಮಂಜೂರಾತಿ ಮಾಡ್ತೀನೆಂದು ಅವರು ಸಹ ಹೇಳಿದ್ದಾರೆ.
ಬೀದರ್ ತಾಲೂಕಿನ ಮನ್ನಾಖೇಳಿ ಗ್ರಾಮದಲ್ಲಿ ಭವಾನಿ ಮಾತಾ ಜ್ಯೋತಿಷ್ಯ ಕೇಂದ್ರವನ್ನು ಶ್ರಾವಣ ಮಾಸದ ನಿಮಿತ್ತ ನವಗ್ರಹ ಮತ್ತು ಸತ್ಯನಾರಾಯಣ ಪೂಜೆ ಮಾಡುವ ಮೂಲಕ ಲಗನ್ ಶಾಸ್ತ್ರಿ ಅವರ ನೇತೃತ್ವದಲ್ಲಿಂದು ಪೂಜೆ ಮಾಡುವ ಮೂಲಕ ಉದ್ಘಾಟಿಸಲಾಯಿತು. ಈ ಕಚೇರಿಯಲ್ಲಿ ಕುಂಡಲಿ ನೋಡುವಿಕೆ, ಹಸ್ತ ನೋಡುವಿಕೆ, ಮುಖ ಓದುವಿಕೆ, ವಾಸ್ತು ನೋಡುವಿಕೆ ಹೀಗೆ ಎಲ್ಲ ಪ್ರಕಾರದ ಜ್ಯೋತಿಷ್ಯ ಶಾಸ್ತ್ರ ನೋಡುತ್ತಾರೆ. ಕೌಟುಂಬಿಕ ಸಮಸ್ಯೆ, ವ್ಯಾಪಾರದಲ್ಲಿನ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳನ್ನು ಇವರಲ್ಲಿ ಒಂದು ಪರಿಹಾರ ನೀಡಿಕೊಳ್ಳಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ಮನ್ನಾಖೇಳಿ ಅಲ್ಲದೆ ಸುತ್ತಮುತ್ತಲಿನ ಗ್ರಾಮದ ಜನರ ಸಮಸ್ಯೆಗಳನ್ನು ಪರಿಹರಿಸಿದ್ದಾರೆ ಎಂದು ಗ್ರಾಮಸ್ಥರು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಶಂಕರ್, ರಾಮದಾಸ್, ಪ್ರವೀಣ್, ಸದಾನಂದ್, ಕೇಶವರಾವ್, ಸಂಜು ರೆಡ್ಡಿ, ಸಂತೋಷ್ ಹಲ್ಕಿಟ್ ಸೇರಿದಂತೆ ಮನ್ನಾಖೇಳಿ ಗ್ರಾಮ ಅಲ್ಲದೆ ಸುತ್ತಮುತ್ತಲಿನ ಹಳ್ಳಿಯ ಜನರು, ಮಹಿಳೆಯರು, ಮಕ್ಕಳು ಸೇರಿದಂತೆ ಇತರರು ಇದ್ದರು. असं म्हणायचं वाटते आले तिथं ते निश्चित खाल्लं वाटतं. खामरी बघ वहाँ पर है, एक चेयर वहाँ पर है, देखिए कहाँ पर और मन्नाईकेली में मैंने ज्योतिष केंद्र आरंभ किया है और मैं ज्योतिष के अनेक प्रकार के ज्योतिष शास्त्र देखता हूँ. उसमें ज्योतिष परिपूर्ण कुंडली रीडिंग, हैंड रीडिंग, वास्तु रीडिंग, फेस रीडिंग या अनेक प्रकार की किसी प्रकार की अगर आपको समस्या रहेगी तो आप यहाँ पर आ सकते हैं. और मेरा एड्रेस मन्नाईकेली बालामा मंदिर के बैक साइड में ही मेरा ऑफिस है और यहीं पर मैं रहता हूँ और यहीं पर मैं परिपूर्ण ज्योतिष का कार्य वगैरह करता हूँ. किसी प्रकार की अगर समस्या वगैरह रहेगी तो आप यहाँ पर आ सकते हैं. वास्तु का अगर कोई कष्ट रहेगा, कुंडली का कोई कष्ट रहेगा या ग्रह दशा का कोई कष्ट रहेगा या अनेक प्रकार का किसी ना किसी प्रकार का अगर दिक्कत रहेगा तो आप मेरे पास कंपलसरी आई सर्व प्रकार का मैं आपको मार्गदर्शन दे सकता हूँ. ನಮ್ಮ ಲಖನ್ ಜೋಶಿ ಗುರೂಜಿಯವರಾದ ಒಂದು ಆಫೀಸನ್ನು ಓಪನ್ ಮಾಡಿದ್ದಾರೆ. ಯಾವ ಥರ ಅಂದ್ರೆ ಅವು ಯಾವುದೇ ಸಮಸ್ಯೆ ಇದ್ದರೂ, ಕಷ್ಟ, ಮನೆ ಸಮಸ್ಯೆ ಆಗಲಿ, ಫ್ಯಾಮಿಲಿ ಸಮಸ್ಯೆ ಆಗಲಿ, ಯಾವುದೇ ಒಂದು ತನ್ನ ಜೀವದ ಸಮಸ್ಯೆ ಆಗಲಿ, ಯಾವುದೇ ಒಂದು ಸಮಸ್ಯೆ ಇದ್ದರೂ ಅದಕ್ಕೆಲ್ಲ ಪರಿಹಾರ ಇಲ್ಲದ ರೀ. ಅದೇ ಥರ ನೀವು ಬಂದು ಏನೇ ಒಂದು ಸಮಸ್ಯೆ ಇದ್ದರೆ ಭೀ ಇಲ್ಲಿ ಒಂದು ಗುರೂಜಿಯವ್ರ ಹತ್ರ ತೋರಿಸ್ಕೋಬೋದು. ಅದಕ್ಕೆ ನಿಮಗೆ ಪರಿಪೂರ್ಣವಾಗಿ ಒಂದು ಮಾರ್ಗ ಸಿಗ್ತದೆ. ಒಂದು ನಿಮಗೊಂದು ಮುಂದಿನ ದಿನಮಾನಗಳದಾಗ ಒಂದು ಒಳ್ಳೆಯ ದಿನ ಬರ್ಬೋದು ಅಂತೇಳಿ ಅದು ಆ್ಯಕ್ಚುಲಿ ನಾನು ಅದಕ್ಕೆ ಫೀಲ್ ಮಾಡೀನಿ ರೀ. ಅದೇ ಥರ ನೀವು ಒಂದಿನ ಬಂದು ಇದಕ್ಕೊಂದು ಫಾಲೋ ಅಪ್ ಮಾಡಿದ್ರೆ ಗುರೂಜಿಯವ್ರು ಹೇಳಿ ಥರ ನೀವು ನಡೆದ್ರೆ ಅದಕ್ಕೆ ಮುಂದಿನ ದಿನಮಾನಗಳದಾಗ ನಿಮಗೂ ಒಂದು ಒಳ್ಳೆ ದಾರಿ ಸಿಗ್ತಾ ಅಂತೇಳಿ ದೇವರ ಬೇಡ್ಕೊತೀನಿ ರೀ. ಜೈ ಜೈ. ಬಾಲ್ಗಿ ತಾಲೂಕಿನ ಖಾನಾಪುರದ ಮಲ್ಲಣ್ಣ ದೇವಸ್ಥಾನದಲ್ಲಿ 8 ದಿನಗಳ ರುದ್ರ ಸ್ವಹಕಾರ ಯಜ್ಞ ಮಹೋತ್ಸವ ಸಮಾರೋಪಗೊಂಡಿತ್ತು. ದೇಗುಲದಲ್ಲಿ ಭಕ್ತ ಸಮೂಹದ ಮಧ್ಯೆ ರುದ್ರ ಸ್ವಹಕಾರ ತಜ್ಞ ಪೂರ್ಣಾಹುತಿ ವೇದ ಪಂಡಿತರಿಂದ ದೇವರಿಗೆ ಸತತ ಧಾರ ರುದ್ರಾಭಿಷೇಕ ಪೂಜೆ, ತೀರ್ಥ ಪ್ರಸಾದ ವಿತರಣೆ ಮತ್ತಿತರ ಕಾರ್ಯಕ್ರಮಗಳು ಶ್ರದ್ಧೆಭಕ್ತಿಯಿಂದ ನೆರವೇರಿದವು. ತಹಶೀಲ್ದಾರರಾದ ಮಲ್ಲಿಕಾರ್ಜುನ್ ವಡ್ಡೇನ್ಕೇರಿ, ದೇವಸ್ಥಾನದ ವ್ಯವಸ್ಥಾಪಕರಾದ ಸಮಿತಿಯ ಅಧ್ಯಕ್ಷ ಪ್ರಕಾಶ್ ಮಿತ್ರೆ, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅನಂತರಾವ್ ಕುಲಕರ್ಣಿ, ವ್ಯವಸ್ಥಾಪಕ ಸಂಜೀವ್ ಕುಮಾರ್ ಸುಂದಾಳ್, ಪ್ರಮುಖರಾದ ಮಾಣಿಕ್ರಾವ್ ಪಾಟೀಲ್ ಮಲ್ಚಾಪುರ್, ಅರ್ಚಕರಾದ ಬಸಪ್ಪ ಹಿರಿವಗ್ಗೆ, ಮಲ್ಲಿಕಾರ್ಜುನ್ ಹಿರಿವಗ್ಗೆ, ಪ್ರಕಾಶ್ ಹಿರಿವಗ್ಗೆ, ಬೀರಪ್ಪ ಪಂಡಿತ್ ಪೂಜಾರಿ, ಆಕಾಶ್ ಹಿರಿವಗ್ಗೆ ಮತ್ತಿತರರು ಇದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.